ತುಳುನಾಡು. ಕರ್ನಾಟಕದ ಈ ಪ್ರದೇಶದಲ್ಲಿ ಏನೋ ಅತೀಂದ್ರಿಯ ಮತ್ತು ವಿಶಿಷ್ಟತೆ ಇದೆ. ಭೂತಕೋಲವಿರಲಿ, ಯಕ್ಷಗಾನವಿರಲಿ, ಅದು ಯಾವಾಗಲೂ ಮೋಡಿ ಮಾಡುತ್ತದೆ ಮತ್ತು ಹೆಚ್ಚಿನದಕ್ಕಾಗಿ ಹಾತೊರೆಯುವಂತೆ ಮಾಡುತ್ತದೆ. ಎಲ್ಲರಿಗೂ ನಮಸ್ಕಾರ, ನಮೋ ಶಕ್ತಿಗೆ ಸ್ವಾಗತ. ಇಂದು ನಾವು ತುಳುನಾಡಿನ ದೇವಸ್ಥಾನ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪೌರಾಣಿಕ ಕಥೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಧ್ಯಾತ್ಮಿಕ ಸ್ಥಳದ ಹಿಂದೆ ಒಂದು ಕಥೆ ಇದೆ. ತೀವ್ರ ಬರಗಾಲ ಈ ಸ್ಥಳಕ್ಕೆ ಅಪ್ಪಳಿಸಿತ್ತು. ವರ್ಷಗಳವರೆಗೆ ಮಳೆಯಾಗಲಿಲ್ಲ. ಜಾಬಾಲಿ ಮಹರ್ಷಿಗಳು ಈ ಪರಿಸ್ಥಿತಿಯಿಂದ ವಿಚಲಿತರಾದರು. ದುರ್ಗಾದೇವಿಯು ಶಂಭಾಸುರನನ್ನು ಕೊಂದಾಗ ಅರುಣಾಸುರ ಎಂಬ ರಾಕ್ಷಸ ಸಾವಿನಿಂದ ತಪ್ಪಿಸಿಕೊಂಡು ಓಡಿಹೋದುದನ್ನು ಜಾಬಾಲಿ ಮಹರ್ಷಿಗಳು ತಿಳಿದುಕೊಂಡರು. ಅರುಣಾಸುರನು ದೇವತೆಗಳ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಎಲ್ಲಾ ಯಾಗಗಳು ಮತ್ತು ಯಜ್ಞಗಳನ್ನು ನಿಲ್ಲಿಸುವಂತೆ ಮಾಡಿದನು. ಇದು ಹಲವು ವರ್ಷಗಳಿಂದ ಬರ ಮತ್ತು ಕೊರತೆಯನ್ನು ಉಂಟುಮಾಡಿ ಜನರ ಪರಿಸ್ಥಿತಿ ಹದಗೆಟ್ಟಿತ್ತು. ಜಾಬಾಲಿ ಮಹರ್ಷಿಗಳು ಮಾನವರ ಕಷ್ಟಗಳನ್ನು ಕೊನೆಗಾಣಿಸಲು ಬಯಸಿದರು. ಅದಕ್ಕಾಗಿ ದೇವತೆಗಳನ್ನು ಮೆಚ್ಚಿಸಲು ಯಜ್ಞವನ್ನು ಮಾಡಲು ನಿರ್ಧರಿಸಿದರು. ಯಜ್ಞಕ್ಕೆ ಕಾಮಧೇನುವನ್ನು ಕರೆದುಕೊಂಡು ಹೋಗಲು ಅನುಮತಿ ನೀಡುವಂತೆ ದೇವೇಂದ್ರನನ್ನು ಕೋರಿದರು. ಆಗ ಕಾಮಧೇನು ಲಭ್ಯವಿಲ್ಲದ ಕಾರಣ ಇಂದ್ರನು ಕಾಮಧೇನುವಿನ ಮಗಳಾದ ನಂದಿನಿಯನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುವಂತೆ ಜಾಬಾಲಿ ಮಹರ್ಷಿಗಳನ್ನು ಕೇಳಿದನು. ದುಷ್ಟತನವು ಎದ್ದುಕಾಣುವ ಭೂಮಿಗೆ ಜಾಬಾಲಿಯ ಜೊತೆಗೆ ಹೋಗಲು ನಂದಿನಿ ನಿರಾಕರಿಸಿದಳು. ಜಾಬಾಲಿ ಮಹರ್ಷಿಗಳು ತುಂಬಾ ಕೋಪಗೊಂಡು ನಂದಿನಿ ನಿರಾಕರಿಸಿದ ಪ್ರದೇಶದಲ್ಲಿಯೇ ನದಿಯಾಗಿ ಹರಿಯುವಂತೆ ಶಾಪ ನೀಡಿದರು. ತಪ್ಪಿನ ಅರಿವಾಗಿ ನಂದಿನಿ ಕ್ಷಮಿಸುವಂತೆ ಜಾಬಾಲಿ ಮಹರ್ಷಿಗಳನ್ನು ಪ್ರಾರ್ಥಿಸಿದಳು. ಪಶ್ಚಾತ್ತಾಪ ಪಡುತ್ತಾ ಜಾಬಾಲಿ ಮಹರ್ಷಿಗಳು ತನ್ನ ಶಾಪದಿಂದ ವಿಮೋಚನೆಗಾಗಿ ದುರ್ಗಾದೇವಿಯನ್ನು ಪ್ರಾರ್ಥಿಸುವಂತೆ ಸಲಹೆ ನೀಡಿದರು. ಅದರಂತೆಯೇ ನಂದಿನಿಯು ನಡೆದುಕೊಂಡಾಗ ಪ್ರತ್ಯಕ್ಷಳಾದ ಆದಿಶಕ್ತಿಯು ಮಹರ್ಷಿಗಳ ವಾಕ್ಯವನ್ನು ಸುಳ್ಳಾಗಿಸುವುದು ಅಸಾಧ್ಯವಾದ್ದರಿಂದ ನಂದಿನಿಯು ನದಿಯಾಗಿ ಹರಿಯಲೇಬೇಕೆಂದು ಮುಂದೆ ತಾನೇ ಅವಳ ಮಗಳಾಗಿ ಜನಿಸಿ ಶಾಪದಿಂದ ಮುಕ್ತಿಯನ್ನು ಕೊಡುವುದಾಗಿಯೂ ಅಭಯವನ್ನಿತ್ತಳು. ಇದರಿಂದ ಸಮಾಧಾನಗೊಂಡ ನಂದಿನಿಯು ಮಾಘ ಶುದ್ಧ ಪೂರ್ಣಿಮೆಯಂದು ಕನಕಗಿರಿಯಿಂದ ನದಿಯಾಗಿ ಹರಿದಳು. ಜಾಬಾಲಿ ಅವರು ಯಜ್ಞ ಮಾಡಿದರು. ದೇವತೆಗಳು ಸಂತೋಷಪಟ್ಟರು. ಭೂಮಿಯು ಮತ್ತೊಮ್ಮೆ ಸಂತೋಷಮಯವಾಯಿತು. ಅಷ್ಟರಲ್ಲಿ ಅರುಣಾಸುರನು ತನ್ನ ಭಕ್ತಿಯ ಫಲವಾಗಿ ಬ್ರಹ್ಮನಿಂದ ನಿಷ್ಪಾಪ ಮಾಂತ್ರಿಕ ಶಕ್ತಿಯನ್ನು ಪಡೆದುಕೊಂಡನು. ಅವನು ಭೂಮಿಯ ಮೇಲಿನ ಜನರನ್ನು ತೊಂದರೆಗೊಳಿಸಲಾರಂಭಿಸಿದನು. ಪುರುಷ, ಮಹಿಳೆ ಅಥವಾ 2 ಅಥವಾ 4 ಕಾಲಿನ ಜೀವಿಗಳಿಂದ ಅವನನ್ನು ಕೊಲ್ಲಲಾಗುವುದಿಲ್ಲ ಎಂಬುದು ಅವನ ವರವಾಗಿತ್ತು. ದೇವಿಯು ಮೋಹಿನಿಯ ರೂಪವನ್ನು ತಾಳಿ ಅರುಣಾಸುರನ ಉದ್ಯಾನದಲ್ಲಿ ಸುತ್ತಾಡಲಾರಂಭಿಸಿದಳು. ಅರುಣಾಸುರನ ಮಂತ್ರಿಗಳಾದ ಚಂಡ, ಪ್ರಚಂಡರು ಅವಳನ್ನು ನೋಡಿ ಅರುಣಾಸುರನಿಗೆ ಅವಳ ಸೌಂದರ್ಯದ ಬಗ್ಗೆ ತಿಳಿಸಿದರು. ಅರುಣಾಸುರನು ಅವಳನ್ನು ಮದುವೆಯಾಗಲು ಉದ್ದೇಶಿಸಿ ಅವಳ ಬಳಿಗೆ ತೆರಳಿದನು. ತನ್ನ ಒಡೆಯರಾಗಿದ್ದ ಶುಂಭ ನಿಶುಂಭರನ್ನು ವಧಿಸಿದವಳು ಅವಳೇ ಎಂದು ತಿಳಿದು ಅವಳ ಮೇಲೆ ದಾಳಿ ಮಾಡಿದನು. ಆಗ ದೇವಿಯು ಅಲ್ಲಿಯೇ ಸಮೀಪದಲ್ಲಿದ್ದ ಬಂಡೆಯೊಂದರಲ್ಲಿ ಅಂತರ್ಧಾನಳಾದಳು. ಅರುಣಾಸುರನು ಕೋಪದಿಂದ ಆ ಬಂಡೆಯನ್ನು ತನ್ನ ಖಡ್ಗದಿಂದ ಒಡೆಯಲು ಅದರಿಂದ ಸಾವಿರಾರು ಸಂಖ್ಯೆಯಲ್ಲಿ ಹೊರಟ ದುಂಬಿಗಳು ಅವನನ್ನು ಕಚ್ಚಲಾರಂಭಿಸಿದವು. ಕೋಪಗೊಂಡ ದೇವಿಯು ಒಂದು ದೊಡ್ಡದಾದ ದುಂಬಿಯ ರೂಪವನ್ನು ತಾಳಿ ಅರುಣಾಸುರನನ್ನು ಕಚ್ಚಿಕೊಂದಳು. ಮಹರ್ಷಿಗಳು ದೇವಲೋಕದ ಕಲ್ಪವೃಕ್ಷದಿಂದ ತಂದ ಕೋಮಲ ತೆಂಗಿನ ನೀರನ್ನು ತಂದು ದೇವಿಗೆ ಅಭಿಷೇಕ ಮಾಡಿ ಅವಳನ್ನು ಶಾಂತಗೊಳಿಸಿದರು. ನಂದಿನಿಯ ಕಟಿ ಅಂದರೆ ನಡು ಭಾಗದಲ್ಲಿ ದೇವಿಯು ಉದ್ಭವಿಸಿದ ಕಾರಣ ಈ ಕ್ಷೇತ್ರಕ್ಕೆ ಕಟೀಲು ಎಂಬ ಹೆಸರು ಬಂತು ಮತ್ತು ದೇವಿಯನ್ನು ಶ್ರೀ ದುರ್ಗಾ ಪರಮೇಶ್ವರಿ ಎಂದು ಕರೆಯಲಾಯಿತು. ಈ ದೇವಾಲಯದಲ್ಲಿ ಒಂದು ವಿಶಿಷ್ಟ ಹರಕೆ ಇದೆ. ಅಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿದರೆ ಯಕ್ಷಗಾನ ಪ್ರದರ್ಶನವನ್ನು ಏರ್ಪಡಿಸಬಹುದು. ಭಕ್ತರು ಸಾಮಾನ್ಯವಾಗಿ ಮದುವೆ, ಮಕ್ಕಳು, ಆಸ್ತಿ ವಿವಾದಗಳ ಇತ್ಯರ್ಥ ಅಥವಾ ಆರೋಗ್ಯಕ್ಕಾಗಿ ಹರಕೆ ಅರ್ಪಿಸುವುದು ರೂಢಿಯಲ್ಲಿದೆ. ಈ ದೇವಸ್ಥಾನದ ಮಹಿಮೆಯೇ ಅಂಥದ್ದು. ಯಕ್ಷಗಾನ ಹರಕೆ ನೀಡಲು ಭಕ್ತರು ಹಲವು ವರ್ಷಗಳ ಕಾಲ ಕಾಯಬೇಕು. ಇಲ್ಲಿ ಬುಕಿಂಗ್ಗಳನ್ನು ಮುಂದಿನ 25 ವರ್ಷಗಳವರೆಗೆ ಈಗಾಗಲೇ ಮಾಡಲಾಗಿದೆ. ಕಟೀಲು ವಿಮಾನ, ರಸ್ತೆ ಮತ್ತು ರೈಲು ಮೂಲಕ ಉತ್ತಮ ಸಂಪರ್ಕವನ್ನು ಹೊಂದಿದೆ. ಈ ದೇವಾಲಯಕ್ಕೆ ನೀವು ಯಾವಾಗ ಭೇಟಿ ನೀಡುತ್ತೀರಿ, ಅದು ದೈವಿಕ ಅನುಭವವಾಗಲಿದೆ ಎಂದು ನಾನು ಖಾತರಿಪಡಿಸಬಲ್ಲೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.